ಹಾಲಗಾನಹಳ್ಳಿಯಲ್ಲಿ ಪೋಸ್ಟ್ ವುಮೆನ್ ದೋಖಾ ಕೇಸ್ ಹಣ ಕಳೆದುಕೊಂಡು ಮನನೊಂದಿದ ಮಹಿಳೆ ಸಾವನ್ನಪ್ಪಿದ್ದಾರೆ. ನೋಡಿ ಯಾವ ರೀತಿ ಆಗಿದೆ ಅಂತಂದ್ರೆ ಈಗ ಪೋಸ್ಟ್ ವುಮೆನ್ ಮೋಸ ಮಾಡಿದ್ರು ಅಂತ ಆ ಮಹಿಳೆ ತನ್ನ ಜೀವವನ್ನೇ ಬಿಟ್ಟಿದ್ದಾಳೆ. ಹಾಲಗಾನಹಳ್ಳಿಯಲ್ಲಿ ಪೋಸ್ಟ್ ವುಮೆನ್ ದೋಖಾ ಕೇಸ್ ಹಣ ಕಳೆದುಕೊಂಡು ಮನನೊಂದಿದ ಮಹಿಳೆ ಸಾವನ್ನಪ್ಪಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನ ಹಾಲಗಾನಹಳ್ಳಿ ಪೋಸ್ಟ್ ಆಫೀಸ್ನಲ್ಲಿ 3 ಲಕ್ಷ ಹಣವನ್ನ ಲಕ್ಷ್ಮಮ್ಮ ಕೂಡಿಟ್ಟಿದ್ರು. ಪೋಸ್ಟ್ ಲೇಡಿ ರಮ್ಯಾ ವಿರುದ್ಧ ಹಣ ಕಬಳಿಸಿದ ಆರೋಪ ಕೇಳಿಬಂದಿದೆ. ಕೋಟ್ಯಾಂತರ ರೂಪಾಯಿ ಲಪಟಾಯಿಸಿ ರಮ್ಯಾ ಪರಾರಿಯಾಗಿದ್ದಾರೆ. ರಮ್ಯಾ ವಿರುದ್ಧ ಈ ಹಿಂದೆ ಪ್ರತಿಭಟನೆಯನ್ನ ಗ್ರಾಮಸ್ಥರು ನಡೆಸಿದ್ರು. ಹಣ ಬರುತ್ತೋ ಇಲ್ಲವೋ ಅಂತ ಊಟ ನೀರನ್ನ ಬಿಟ್ಟಿದ್ದ ಮಹಿಳೆ. ಪ್ರಕರಣ ತನಿಖೆಯಲ್ಲಿರುವ ವೇಳೆಯೇ ವೃದ್ಧ ಮಹಿಳೆ ಸಾವನ್ನಪ್ಪಿದ್ದಾರೆ. ಆದಷ್ಟು ಬೇಗ ಹಣ ಕೊಡಿಸಿ ಅಂತ ಗ್ರಾಮಸ್ಥರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಲಗಾನಹಳ್ಳಿಯಲ್ಲಿ ಪೋಸ್ಟ್ ವುಮೆನ್ ದೋಖಾ ಕೇಸ್ ನಡೆದಿದೆ. ಹಣ ಕಳೆದುಕೊಂಡು ಮನನೊಂದಿದ ಮಹಿಳೆ ಸಾವನ್ನಪ್ಪಿದ್ದಾರೆ. ಪೋಸ್ಟ್ ಆಫೀಸ್ನಲ್ಲಿ 3 ಲಕ್ಷ ಹಣವನ್ನ ಲಕ್ಷ್ಮಮ್ಮ ಕೂಡಿಟ್ಟಿದ್ರಂತೆ. ಅಯ್ಯೋ ನನ್ನ ಹಣ ಸಿಗುತ್ತೋ ಸಿಗಲ್ವೋ ಅಂತ ಊಟ ನಿದ್ರೆ ತಿಂಡಿ ಎಲ್ಲವನ್ನು ಕೂಡ ಬಿಟ್ಟು ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಯಾಕೆಂತಂದ್ರೆ ಅವ್ರು ಕಷ್ಟಪಟ್ಟು ಕೂಡಿಟ್ಟಿರ್ತಾರೆ. 3 ಲಕ್ಷ ಬೇರೆಯವ್ರಿಗೆ, ಈಗ ಶ್ರೀಮಂತ ವರ್ಗದವ್ರಿಗೆ 3 ಲಕ್ಷ ದೊಡ್ಡ ವಿಚಾರ ಆಗದೇ ಇರಬಹುದು. ಅಯ್ಯೋ 3 ಲಕ್ಷಕ್ಕೋಸ್ಕರ ಪ್ರಾಣನೇ ಕಳ್ಕೊಳ್ತಾರ, ಊಟ ತಿಂಡಿ ಬಿಟ್ಬಿಡ್ತಾರ ಅಂತ ಯೋಚನೆ ಮಾಡಬಹುದು. ಆ ಒಂದು 3 ಲಕ್ಷವನ್ನ ಕೂಡಿಡಬೇಕು ಅಂತಂದ್ರೆ ಸಾಕಷ್ಟು ಕಷ್ಟವನ್ನ ಪಟ್ಟಿರ್ತಾರೆ. ಆ ಒಂದು ಹಣವನ್ನ ಕಳ್ಕೊಂಡು ಬಹಳ ಯೋಚನೆಯನ್ನ ಮಾಡ್ತಾ ಇದ್ರಂತೆ. ಆ ಒಂದು ಯೋಚನೆಯಲ್ಲಿ ಊಟ ಕೂಡ ಮಾಡಿರ್ಲಿಲ್ವಂತೆ, ನಿದ್ದೆ ಮಾಡಿರ್ಲಿಲ್ವಂತೆ. ನನ್ನ ಹಣ ಬರುತ್ತೋ ಏನಾಗುತ್ತೋ ಅಂತ ಯೋಚನೆಯಲ್ಲಿ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ. ನಿಜಕ್ಕೂ ಬಹಳ ಬೇಸರದ ಸಂಗತಿ. ಅವರ ವಯಸ್ಸು ಕೂಡ ಸುಮಾರು ಒಂದು 60ರ ಮೇಲಾಗಿರಬಹುದು ಅನ್ಸುತ್ತೆ ಆ ಒಂದು ಫೋಟೋವನ್ನ ಗಮನಿಸಿದ್ರೆ. ಮತ್ತೆ ಹೆಸರು ಲಕ್ಷ್ಮಮ್ಮ, ನನ್ನ ಹೆಸರು ಲಕ್ಷ್ಮೀ ದೇವಿ, ಆನ್ಗನಹಳ್ಳಿ. ಅಂದ್ರೆ ಅವ್ರು ನಮಗ್ ಗೊತ್ತಿಲ್ದಂಗೆ ದುಡ್ಡು ಇಕ್ಕಿರೋದು. ಇಕ್ಕಿ ಅದೇ ಟೆನ್ಷನ್ ತಕೊಂಡು ಯಾವಾಗೂ ನನ್ಗೆ ಊಟ ಬಿಟ್ಬಿಟ್ಟು ಆತರ ಈ ಟೆನ್ಷನ್ ತಗೊಂಡು ಆತರ ಆಗೈತೆ. ಅಂದ್ರೆ ಮಕ್ಳಿಗೆ ಯಾರಿಗೂ ಗೊತ್ತಿಲ್ಲ, ನಮ್ ಗಂಡ್ ಮಕ್ಳಿಗೆ. ಅಂದ್ರೆ ಇವ್ರ ಮಗಳು ಅವ್ರು ಒಂದ್ ಹತ್ರ ಇದ್ಬಿಟ್ಟು ನಮ್ಗೆ ಹೇಳ್ದಿದಂಗೆ ಅಮ್ಮ ಇಕ್ಕಿರೋದು. ಡಾಕ್ಯುಮೆಂಟ್ ಒಂದ್ ಮಾತ್ರ ಐತೆ, SB ಬುಕ್ ಮಾತ್ರ ಐತೆ ಅಷ್ಟೇ. ಅದ್ರಲ್ಲಿ ಅಮೌಂಟ್ ಇಲ್ಲ. ಹೌದಾ? ಎಷ್ಟು ಚೆಕ್ ಮಾಡಿಸಿದೀರಾ? ಚೆಕ್ ಮಾಡಿಸಿದೀವಿ, ಅಮೌಂಟ್ ಇಲ್ಲ ಅದ್ರಲ್ಲಿ. ಎಷ್ಟು ಕಟ್ಟಿದೀರಾ? ಅಷ್ಟು ಅದ್ರಲ್ಲಿ 30,000 ಆಯ್ತು ಅಷ್ಟೇ. ನೀವು ಕಟ್ಟಿರೋದು ಎಷ್ಟಮ್ಮ? ಕಟ್ಟಿರೋದು ಅದು ಫಿಕ್ಸೆಡ್ ಮಾಡವಳೆ. ಅದು ಫಿಕ್ಸೆಡ್ ಮಾಡಿರೋದು ಎಷ್ಟೈತೆ ಅನ್ನೋದು ಗೊತ್ತಿಲ್ಲ ನಮ್ಗೆ, ಕೊಡ್ಲಿಲ್ಲ ಬುಕ್. ಎಷ್ಟಿದೆ ಆ ಬುಕ್ ಅಲ್ಲಿ? ಎಷ್ಟಿರ್ಬೋದು ಅಂದಾಜು? ಏನು ಹೇಳಿದ್ರಾ? ಯಾರ ಹತ್ರ ಹೇಳಿದ್ರಾ? 3 ಲಕ್ಷ ಐತೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ಸದ್ಯಕ್ಕೆ ರಮ್ಯಾ ಹುಡುಕಾಟವನ್ನು ಪೊಲೀಸರು ಮಾಡ್ತಾ ಇದ್ದಾರಾ? ಏನಾದರೂ ಮಾಹಿತಿ ಸಿಕ್ಕಿದ್ಯಾ? ಆಕೆ ಎಲ್ಲಿದ್ದಾಳೆ ಎಂಬ ಮಾಹಿತಿ ಸಿಕ್ಕಿದ್ಯಾ? ಜೊತೆಗೆ ಇಷ್ಟೆಲ್ಲ ದೋಖಾ ಮಾಡಿದ್ದಾಳೆ ಅಂತಂದ್ರೆ ಮೇಲಧಿಕಾರಿಗಳ ಗಮನಕ್ಕೆ ಒಂದು ವಿಚಾರ ಬಂದೇ ಇಲ್ವಾ, ಅಥವಾ ಮೇಲಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರಾ? ಖಂಡಿತವಾಗ್ಲೂ ಸಾಹಿತ್ಯ ಏನೋ ಒಂದು ಚಿಕ್ಕಬಳ್ಳಾಪುರ ಒಂದು ತಾಲೂಕಿನ ಗುಡಿಬಂಡ ಭಾಗದ ಒಂದು ಪೋಸ್ಟ್ ಆಫೀಸ್ ನಲ್ಲಿ ಒಂದು ಮೋಸನೆ ಆಗಿರುವಂತದ್ದು. ಕೋಟ್ಯಾಂತರ ರೂಪಾಯಿ ಹಣನ ಏನು ಸ್ಥಳೀಯ ಅಕೌಂಟ್ ದಾರರು ಯಾರಿದ್ದಾರೆ ಇವರಿಗೆ ಪಂಗನಾಮ ಹಾಕಿ ಹೋಗಿರುವಂತ ಏನು ರಮ್ಯಾ ಅನ್ನುವಂತ ಮಹಿಳೆಗೆ ಈ ಒಂದು ಘಟನೆ ಸಾಕ್ಷಿ ಆಗುವಂತದ್ದು. ಬಹುತೇಕ ಈಗಾಗಲೇ ಹಲವಾರು ಬಾರಿ ಪ್ರತಿಭಟನೆ ಆಗಿತ್ತು. ಮತ್ತೆ ಪ್ರತಿಭಟನೆ ಸಂದರ್ಭದಲ್ಲಿ ಬಹುತೇಕ ಅಧಿಕಾರಿಗಳು ಬಂದು ಮನವೊಲಿಸುವಂತ ಪ್ರಯತ್ನ ಕೂಡ ಮಾಡಿದ್ರು. ಆದ್ರೆ ಇಲ್ಲಿಯ ತನಕ ಯಾವುದೇ ಒಂದು ಸ್ಪಷ್ಟ ನಿಖರವಾಗಿರುವಂತ ಹಣ ಎಲ್ಲಿದೆ, ಯಾರು ತಗೊಂಡಿದ್ದಾರೆ, ಒಂದೊಂದು ಖಾತೆಯಲ್ಲೂ ಕೂಡ 5, 10 ಲಕ್ಷ, 3 ಲಕ್ಷ, 60,000, 70,000 ಈ ವರ್ಷಕ್ಕೆ ಒಟ್ಟು 1,000ಕ್ಕೂ ಹೆಚ್ಚು ಅಕೌಂಟ್ಗಳಲ್ಲಿ ಒಂದು ಮಕ್ಮಲ್ ಟೋಪಿ ಹಾಕಿರುವಂತ ಏನು ಒಂದು ಪೋಸ್ಟ್ ಆಫೀಸ್ ನ ಅಧಿಕಾರಿಗಳು ಅಂತಾನೆ ಹೇಳ್ಬೋದು. ಇನ್ನು ಈ ಒಂದು ವಿಚಾರಗಳಲ್ಲಿ ಈಗಾಗಲೇ ಬಹುತೇಕ ಏನು ಲಕ್ಷ್ಮಮ್ಮ 60 ಅನ್ನುವಂತ ವ್ಯಕ್ತಿ ಮಹಿಳೆ ಯಾರಿದ್ದಾಳೆ, ಈ ಮಹಿಳೆ ಮನನೊಂದು ನನ್ನ ಹಣ ಬರ್ಲಿಲ್ಲ, ಮತ್ತೆ ನನ್ನ ಒಂದು ಕಷ್ಟಕ್ಕೆ ಈ ಹಣ ಆಗ್ಲಿಲ್ಲ ಅಂತ ನಿಟ್ಟಿನಲ್ಲಿ ಒಂದು ಮನನೊಂದು ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ಇನ್ನು ಏನು ಈ ಒಂದು ಪೋಸ್ಟ್ ಆಫೀಸ್ ಅಧಿಕಾರಿಗಳ ಒಂದು ಕಳ್ಳಾಟ ಬಟ್ಟಬಯಲಾಗುವಂತ ನಿಟ್ಟಿನಲ್ಲಿ ಒಂದು ಘಟನೆ ಸಾಕ್ಷಿ ಆಗುವಂತದ್ದು. ಏನಾದ್ರೂ ಏನು ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ಸಂಬಂಧಪಟ್ಟ ಅಕೌಂಟ್ ದಾರರಿಗೆ ನ್ಯಾಯ ಒದಗಿಸಬೇಕು ಅನ್ನುವಂಥದ್ದು ಸಾರ್ವಜನಿಕರ ಅಳಲಾಗಿರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಕೇಂದ್ರ ಸರ್ಕಾರದ ಏನು ಪೋಸ್ಟ್ ಇಲಾಖೆ ಏನಿದೆ, ಇದು ಒಂದು ಕಳ್ಳಾಟಕ್ಕೆ ಈ ಒಂದು ಘಟನೆ ಸಾಕ್ಷಿ ಆಗಿದೆ ಅಂತ ಹೇಳ್ಬೋದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರಾಮು ನಿಮ್ಮೆಲ್ಲ ಮಾಹಿತಿಗಾಗಿ.